ಗಣಿನಾಡು ಬಳ್ಳಾರಿಯಲ್ಲಿ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಯಾರು? ಕುತೂಹಲಕ್ಕೆ ಕಾರಣವಾಗಿರುವಂತಹ ಪ್ರಶ್ನೆ. ಬಳ್ಳಾರಿಯಿಂದ ಸ್ಪರ್ಧಿಸಲು ತುಕಾರಾಂ ಅವರು ಸಮ್ಮತಿಯನ್ನ ಸೂಚಿಸಿದ್ದಾರೆ. ಬಳ್ಳಾರಿಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿಕ್ಕೆ ತುಕಾರಾಂ ಅವರ ಒಪ್ಪಿಗೆ ಸಿಕ್ಕಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಒಮ್ಮತ ವ್ಯಕ್ತವಾಗಿದೆ. ಸತತ 4 ಬಾರಿ ಸಂಡೂರು ಶಾಸಕರಾಗಿದ್ದಾರೆ ತುಕಾರಾಂ ಅವರು. ಅವರಿಗೆ ಬಹುತೇಕ ಟಿಕೆಟ್ ಅಂತ ಹೇಳಲಾಗ್ತಿದೆ. ಪುತ್ರಿಗೆ ಟಿಕೆಟ್ ಅನ್ನು ಕೇಳಿದ್ರು ಶಾಸಕ ತುಕಾರಾಂ ಅವರು, ಬಟ್ ಅದಕ್ಕೆ ಒಪ್ಪಿಗೆ ಸಿಕ್ಕಿಲ್ಲ. ಹಾಗಾಗಿ ತುಕಾರಾಂ ಅವರ ಸ್ಪರ್ಧೆ ಬಹುತೇಕ ಫಿಕ್ಸ್ ಆಗಿರುವಂತಹದ್ದು. 8 ಕ್ಷೇತ್ರಗಳಲ್ಲಿ, ಬಳ್ಳಾರಿಯಲ್ಲಿ 6 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಬಿಜೆಪಿಯಿಂದ ಶ್ರೀರಾಮುಲು ಅಖಾಡಕ್ಕಿಳಿದಿದ್ದಾರೆ. ಎಸ್ಟಿ ಮೀಸಲು ಕ್ಷೇತ್ರ ಇದು. ಸಚಿವ ಬಿ ನಾಗೇಂದ್ರ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಮಾತುಗಳಿತ್ತು, ಬಟ್ ಅವರು ನಿರಾಕರಿಸಿದ್ರು. ಅವರ ಸಹೋದರ ಬಿ ವೆಂಕಟೇಶ್ ಪ್ರಸಾದ್ಗೆ ಟಿಕೆಟ್ ಕೊಡಬೇಕು ಅಂತೇಳಿ ಪಟ್ಟನ್ನು ಹಿಡಿದಿದ್ರು. ಜೊತೆಗೆ VS ಉಗ್ರಪ್ಪ ಅವರು ಕೂಡ ದೊಡ್ಡ ಮಟ್ಟದ ಪೈಪೋಟಿಯನ್ನು ಒಡ್ಡಿದ್ರು ಅಭ್ಯರ್ಥಿ ಆಗಬೇಕು ಅನ್ನುವಂತಹ ವಿಚಾರಕ್ಕೆ. ಜೊತೆಗೆ ಸಂಡೂರಿನ MLA ತುಕಾರಾಂ ಅವರ ಹೆಸರೀಗ ಫೈನಲ್ ಆಗಿದೆ. ಅವರ ಪುತ್ರಿ ಸೌಪರ್ಣಿಕಾ ಅವರಿಗೆ ಟಿಕೆಟ್ ಕೊಡಬೇಕು ಅಂಥೇಳಿ ತುಕಾರಾಂ ಅವರು ಪಟ್ಟು ಹಿಡಿದಿದ್ರು. ಬಟ್ ತುಕಾರಾಂ ಅವರ ಮನವೊಲಿಸುವಲ್ಲಿ CM ಸಿದ್ದರಾಮಯ್ಯನವರು, DCM DK ಶಿವಕುಮಾರ್ ಅವರು ಸಕ್ಸಸ್ ಆದಂತೆ ಕಾಣಿಸ್ತಾ ಇದೆ. ತುಕಾರಾಂ ಅವರ ಮನವೊಲಿಸುವಲ್ಲಿ ಸಚಿವ ಸಂತೋಷ್ ಲಾಡ್ ಪಾತ್ರ ಕೂಡ ಬಹಳ ಮಹತ್ವವನ್ನು ಪಡೆದುಕೊಂಡಿರುವಂತಹದ್ದು. ಜೊತೆಗೆ ಮೊಳಕಾಲ್ಮೂರು ಶಾಸಕರಾಗಿರುವಂತಹ ಗೋಪಾಲ್ ಕೃಷ್ಣ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿತ್ತು. ಅಳೆದು ತೂಗಿ ಈಗ ತುಕಾರಾಂ ಹೆಸರನ್ನು ಫೈನಲ್ ಮಾಡಿದಂತೆ ಕಾಣಿಸ್ತಾ ಇದೆ.